ನೀವೆಲ್ಲ ನನ್ಗೆ ಇಲ್ಲಿ ಕೂಡಾಕಿದ್ದೀರಾ? ನಿಮ್ಗಿರೋ ನಾನು ಯಾರಂತ ಗೊತ್ತಿಲ್ಲ ಅಂತ ಕಾಣುತ್ತೆ. ನಾನು ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟು, ಕುನ್ಫಲ್ಲಿ ರೆಡ್ ಬೆಲ್ಟು, ಗೊತ್ತಾ? ಸುಮ್ಮನೆ ಮೇಡಮ್, ಇನ್ನೊಂದು ಅರ್ಧ ಗಂಟೆ ಆಮೇಲೆ ನೀವು ಇರ್ತೀನಿ ಅಂದ್ರೆ ಇಸ್ಕೊಳ್ಳಲ್ಲ ನಾವು. ನೋಡಿ, ನಾನು ನಿಮ್ಗೆ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ನಾನು ಫ್ಯೂಚರ್ ಸೀರಿಯಲ್ ಸ್ಟಾರು. ನನ್ನನ್ಯಾದ್ರೂ ಕಿಡ್ನಾಪ್ ಮಾಡಿದ್ರಿ ಅಂತ ಮೀಡಿಯಾದಲ್ಲಿ ಗೊತ್ತಾದ್ರೆ ನೀವೇ ಸ್ಪಾಟ್ ಎಲ್ಲ ಶೂಟ್ ಔಟ್ ಮಾಡ್ಕೊಂಡ್ಬಿಡ್ತೀರಾ. ಇದೆಲ್ಲ ಆಗ್ಬಾರ್ದು ಅಂದ್ರೆ ಬಾಗ್ಲು ತೆಗಿರಿ. ಏನೋ ಪಾಪ ಜೀವದಾನ ಮಾಡ್ಬಿಡ್ತೀನಿ. ಪ್ಲೀಸ್ ಬಾಗ್ಲು ತೆಗಿರಿ. ಅಯ್ಯೋ, ನಂಗೆ ಹೀರೋಯಿನ್ ಕ್ಯಾರೆಕ್ಟರ್ ಬೇಡ, ಏನು ಬೇಡ. ಪ್ಲೀಸ್ ಬಾಗ್ಲು ತೆಗಿರಿ, ನಾನು ಹೋಗ್ಬೇಕು. ಸರ್ ಪ್ಲೀಸ್ ಬಾಗ್ಲು ತೆಗಿರಿ ಸರ್. ನನ್ಗೆ ಯಾಕೆ ಕೂಡಾಗಿದೆ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಪ್ಲೀಸ್ ಬಾಗ್ಲು ತೆಗಿರಿ ಸರ್. ಸರ್ ಸರ್ ಬಾಗ್ಲು ತೆಗಿರಿ ಸರ್. ನಮ್ಮ ಯುವರಾಣಿ ಅವರು ರೆಡಿ ಆಗಿದ್ದಾಯ್ತಾ? ರೆಡಿಯಾಗಿ ಏನು ಪ್ರಯೋಜನ ಡ್ಯಾಡ್? ಲೈಫಲ್ಲಿ ಮದುವೆ ಆಗೋದು ಒಂದೇ ಸಲ. ಅದು ಏಜ್ ಜೊತೆ ಮದುವೆ ಆಗ್ತಿದ್ದೀನಿ ಅಂದ ತಕ್ಷಣ ಮದುವೆ ಅಂದರೆ ಹಾಗಿರುತ್ತೆ ಹೀಗಿರುತ್ತೆ ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ. ಮಂಟಪದಲ್ಲಿ ಹಾಗೆ ಫೋಟೋ ತೆಗೆಸ್ಕೊಬೇಕು, ಹೀಗೆ ಫೋಟೋ ತೆಗೆಸ್ಕೊಬೇಕು ಅಂತ ಸಾವಿರಾರು ಕನಸಿಟ್ಕೊಂಡಿದ್ದೆ. ಆದರೆ ಇಲ್ಲಿ ನೋಡಿದ್ರೆ ಮುಸ್ಕ್ ಹಾಕಿ ಮದುವೆ ಮಾಡ್ತಾರಂತೆ. ಅದೇನು ಪದ್ಧತಿನೋ ಏನೋ. ಮಗಳೇ, ತಾಳಿ ಹೇಗೆ ಕಟ್ಟಿದ್ರೆ ಏನಂತೆ? ಮದುವೆ ಆಗೋದು ಮುಖ್ಯ. ಅದು ಏಜೆ ಕೈಯಲ್ಲಿ ನೀನು ತಾಳಿ ಕಟ್ಟಿಸ್ಕೊಳ್ಳೋದು ಮುಖ್ಯ. ನೀನು ಏಜೆ ಹೆಂಡತಿಯಾಗಿ ಆ ಮನೆ ಸೊಸೆಯಾಗಿ ಹೋಗಬೇಕು. ಆ ಆಸ್ತಿಗೆಲ್ಲ ನೀನು ವಾರಸ್ದಾರಳಾಗಬೇಕು. ಅದೇ ತಾನೇ ನಮ್ಮ ಪ್ಲಾನು. ಹೌದು ಮಗಳೇ, ಮದುವೆ ಅಂತ ಆಗ್ಬಿಟ್ರೆ ಈ ಥರ ಫೋಟೋ ಶೂಟ್ 1000 ಮಾಡಿಸ್ಕೋಬಹುದು. ಇದೇನು ಏಜೆ ಆಸ್ತಿಗೋಸ್ಕರ ನಾನು ಅವ್ರನ್ನ ಮದುವೆ ಆಗ್ತಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ವಿಷಯಗಳನ್ನ ಮುಟ್ಟಿಗೆ ಮಾತಾಡ್ಬೇಕು. ಯಾರಾದರೂ ಕೇಳಿಸ್ಕೊಂಡ್ರೆ ನಮ್ಮ ಇಮೇಜ್ ಏನಾಗುತ್ತೆ? ಆ ಇಮೇಜ್ ಕತೆ ಬಿಡಮ್ಮ. ನಿನ್ನ ಕುತ್ತಿಗೆಗೆ ತಾಳಿ ಬೀಳೋವರೆಗೂ ನನಗೆ ಸಮಾಧಾನ ಇಲ್ಲ. ತಾಳಿ ಬೀಳುತ್ತೆ, ಆದರೆ ನಿನ್ನ ಮಗಳ ಕೊರಳಿಗಲ್ಲ. ಏ ರೇವತಿ, ಇರು. ನೀಲ ಇಲ್ಲೇ ಕಾಣಿಸ್ತಾ ಇಲ್ಲ. ಅಕ್ಕ ಇಲ್ಲೇ ಮಂಟಪದ ಹತ್ರ ಎಲ್ಲೋ ಇದ್ಲು, ಇವಾಗ ಎಲ್ಲ ಹೋದ್ಲು ಕಾಣಿಸ್ತಿಲ್ವಲ್ಲ. ನೋಡು, ಅವಳು ಬಂದ್ರೆ ನನ್ನ ಹತ್ರ ಕರ್ಕೊಂಡ್ ಬಾ. ಹಾ, ಮದುವೆ ಮಾಡೋದಕ್ಕೆ ಕೋಟಿ ಬೇಕು, ಅದೇ ಮದುವೆ ಮುರಿಯೋದಕ್ಕೆ ಎಷ್ಟು ಸಾಕು. ಇದನ್ನು ಕುಡಿದು ನೀನು ರೂಮಲ್ಲಿ ಲಾಕ್ ಆಗ್ತೀಯ. ಲೀಲಾ ಮಂಟಪದಲ್ಲಿ ಕೂರ್ತಾಳೆ. ಸಾರಿ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಶೇಷ, ಹಾಗೇನಿಲ್ಲ, ಪ್ಲೀಸ್ ಕಮ್. ಇನ್ಸ್ಪೆಕ್ಟರ್ ಸಾಹೇಬ್ರು ಮದುವೆಗೆ ಬಂದಿರೋದೇ ದೊಡ್ಡ ವಿಷಯ. ಅದು ಇಲ್ಲಿಗೆ ಬಂದಿದ್ದೀರಾ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಡಿಸ್ಟರ್ಬ್ ಎಲ್ಲ ಆಗತ್ತೆ ಸರ್. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು. ನೋಡಿ, ಒಂದು ಕೆಲಸನೇ ಮರ್ತೋದೆ ನಾನು. ಇದು ದೇವ್ರ ಪ್ರಸಾದ, ತಗೊಳ್ಳಿ. ಇದೇನಿದು? ಪ್ರಸಾದ ಕೊಟ್ಟು ವಾಪಸ್ ಕಿತ್ಕೊಂಡ್ಬಿಟ್ರಿ? ಅಂಕಲ್, ಇದು ಶ್ವೇತನ್ಗೋಸ್ಕರ ತಂದಿದ್ದು.
ಆಕ್ಚುಲಿ ಅಂಕಲ್ ಇದು ಮದುವೆ ಆಗೋ ಹುಡುಗ ಹುಡುಗಿ ಕೊಡ್ಬೇಕಂತಾನೆ ತಯಾರಿಸಿರೋ ಪ್ರಸಾದ. ಅದು ಅಲ್ಲದೆ ಇದನ್ನ ಇವ್ರಿಬ್ರೇ ತಿನ್ಬೇಕನ್ನೋದು ಪದ್ಧತಿ ಅಂತ ಅಜ್ಜಿ ಹೇಳಿ ಕಳ್ಸಿದ್ರು. ಮುಸ್ಕ್ ಹಾಕೊಳ್ಳೋದು ಒಂದು ಪದ್ಧತಿ, ಪ್ರಸಾದ ತಗೊಳ್ಳೋದು ಮತ್ತೊಂದು ಪದ್ಧತಿ. ಮದುವೆ ಅಂದಮೇಲೆ ಸಾವಿರ ಸಂಪ್ರದಾಯ ಪದ್ಧತಿ ಇದ್ದೇ ಇರುತ್ತಲ್ವಾ ಅಂಕಲ್. ಶ್ವೇತಾ ತಗೋ. ಅದು ಲೀಲಾ ಎಲ್ಲೂ ಕಾಣಿಸ್ತಾ ಇಲ್ಲ. ಏನ್ ಹೇಳ್ತಾ ಇದ್ದೀರಾ? ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಕಾಣಿಸ್ತಿಲ್ಲ. ಏನ್ ಹೇಳ್ತಾ ಇದ್ದೀರಾ? ಸರಿಯಾಗಿ ವಿಚಾರಿಸಿದ್ರಾ? ಎಲ್ಲ ಕಡೆ ಹುಡುಕ್ತೆ ಅಂತ ಹೇಳಿದ್ನಲ್ಲ. ಹೌದಾ? ಸರಿ ಸರಿ, ನಾನು ಈಗಲೇ ಬರ್ತೀನಿ. ಹಾ ಸರಿ. ಏನಾಯ್ತು? ಆಕ್ಚುಲಿ ಅಂಕಲ್ ಇನ್ನೂ ಪೂಜೆ ಮುಗ್ದಿಲ್ವಂತೆ, ಅಷ್ಟ್ರಲ್ಲಿ ಪ್ರಸಾದ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಅದಕ್ಕೆ ಕಾಲ್ ಮಾಡಿ ಪ್ರಸಾದನ ವಾಪಸ್ ತಗೊಂಬ ಅಂತ ಹೇಳ್ತಿದ್ದಾರೆ. ಸಾರಿ, ಒಂದು ಸಣ್ಣ ಮಿಸ್ಕಮ್ಯುನಿಕೇಶನ್ ಆಗಿದೆ. ಪೂಜೆ ಮುಗಿದ ನಂತರ ನಾನೇ ಪ್ರಸಾದ ತೊಗೊಂಬಂದು ಕೊಡ್ತೇನೆ. ಇಟ್ಸ್ ಓಕೆ. ಪ್ಲೀಸ್ ಬಾಗ್ಲು ತೆಗಿರಿ, ನಮ್ಮಮ್ಮ ನಂಗೆ ಕಾಯ್ತಿರ್ತಾಳೆ, ನಾನು ಹೋಗ್ಬೇಕು. ಏನೇ ಹೇಳು ಅಕ್ಕ, ಆ ಲೀಲನ್ ಹೊರಗೆ ದಬ್ಬಿ ನಾವು ಪೂಜೆಗೆ ಸಿದ್ಧತೆನ ಮಾಡ್ಕೊಂತಿರೋದನ್ನ ನೋಡ್ತಿದ್ರೆ ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ದದ್ದು ಹಾವು ಏಣಿ ಆಟನೇ ನೆನಪಾಗುತ್ತೆ. ಅಂದ್ರೆ ಆ ಲೀಲಾ ಮತ್ತೆ ಏಣಿ ಹತ್ಕೊಂಡ್ಬಂದು ಬೇರೆ ಕಚ್ತಾಳೆ ಅಂತೀಯಾ? ಸರು, ಅವ್ನು ಯಾರು ಶುಭ ನುಡಿಯೋ ಸೋಮ ಆದರೆ ಗೂಬೆ ಕಾಣ್ತಲ್ಲ ಮಾಮ ಅನ್ನಂತೆ, ಹಾಗೆ ಮಾತಾಡ್ತೀಯ. ಮಾತಾಡ್ಲಿ ಬಿಡು ಲಕ್ಷ್ಮಿ. ಸರು ಮಾತಾಡಿದ ತಕ್ಷಣ ಅವಳು ಹೇಳಿದ್ದೆಲ್ಲ ನಿಜ ಆಗಲ್ಲ ಅಲ್ವಾ? ಯಾಕೆಂದ್ರೆ ಈ ಸರ್ತಿ ಲೀಲಾ ಬಿದ್ದಿರೋದು ಕೆಳಗಲ್ಲ, ಪಾತಾಳಕ್ಕೆ. ಹಾಗಾದ್ರೆ ಯಾವ ತೊಂದರೆನೂ ಇಲ್ಲದೆ ಏಜೆ ಶ್ವೇತಾ ಮದುವೆ ಮಾಡ್ಬೋದು. ಸರು, ಶ್ವೇತಾ ಅಲ್ಲ, ಶ್ವೇತಾ ಅತ್ತೆ ಅಂತ ಸರಿ, ಕೇಳಕ್ಕೂ ಹಾಯಾಗಿರುತ್ತೆ. ಸಾರಿ ಅಕ್ಕ, ಶ್ವೇತಾ ಅತ್ತೆ ಏಜೆ ಮದುವೆನ ಅದ್ದೂರಿಯಾಗಿ ಮಾಡ್ಬೋದು, ಓಕೆನಾ? ಅಯ್ಯೋ, ನಂಗೆ ಹೀರೋಯಿನ್ ಕ್ಯಾರೆಕ್ಟರ್ ಬೇಡ, ಏನು ಬೇಡ. ಪ್ಲೀಸ್ ಬಾಗ್ಲು ತೆಗ್ರಿ, ನಾನು ಹೋಗ್ಬೇಕು.